ಮನೆಯ ಪಕ್ಕದಲ್ಲೇ ಇರುವಂತಹ ಒಂದು ಕಾಟು ಮಾವಿನ ಮರ ಸ್ವಲ್ಪ ಕಾಯಿ ಬಂದಿದೆ. ಇದನ್ನ ಕುಯ್ದು ಏನಾದ್ರೂ ಒಂದು ಅಡಿಗೆ ಮಾಡಬೇಕು ಅಂತ ತುಂಬಾ ದಿವಸದಿಂದ ಅನ್ಕೊಳ್ತಾ ಇದ್ದೆ. ಇವತ್ತು ಕಾಲ ಕೂಡಿ ಬಂದಿದೆ. ನಮ್ಮ ಸುತ್ತಲಿನ ಪರಿಸರ ನೋಡಿ ಎಷ್ಟು ಹಚ್ಚ ಹಸಿರಾಗಿ ತಂಪಾಗಿ ಇದೆ ಅಂತ. ಇದು ಮಾವಿನ ಮರ. ಇದರಲ್ಲಿ ಸ್ವಲ್ಪ ಕಾಯಿ ಇದೆ, ಮೇಲ್ಗಡೆ ಇದೆ. ಅದನ್ನ ಕುಯ್ಲಿಕ್ಕೆ ಒಂದು ಕೊಕ್ಕೆಯನ್ನು ಕೂಡ ತಂದು ಇಟ್ಕೊಂಡಿದ್ದೇನೆ. ಇದನ್ನ ತಕೊಂಡು ಹೋಗಿ ಒಂದು ರುಚಿಯಾದ ಸಾರನ್ನ ಮಾಡಬೇಕು. ಊಟ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಾಗ್ತದೆ. ಅನ್ನಕ್ಕೆ ಹಾಕಿ ಊಟ ಮಾಡ್ಲಿಕ್ಕೂ ಚೆನ್ನಾಗಾಗ್ತದೆ, ಅಥವಾ ಹಾಗೆ ಕುಡಿಲಿಕ್ಕೂ ಕೂಡ ತುಂಬಾನೇ ಸೂಪರ್ ಆಗಿ ಆಗ್ತದೆ. ಕಾಯನ್ನು ಕುಯ್ತಾ ಇದ್ದೇನೆ. ಒಂದು 3-4 ಕಾಯಿಯನ್ನು ಕುಯ್ಕೊಂಡೆ. ನನಗೊಂದು 2 ಕಾಯಿ ಇದ್ರೆ ಸಾಕು, ತುಂಬಾ ಸಾರನ್ನ ಮಾಡ್ಕೊಳ್ಬೋದು. ಕಾಟು ಮಾವಿನಕಾಯಿ ಆಗಿರೋದ್ರಿಂದ ಒಂದು ಒಳ್ಳೆ ಪರಿಮಳವೂ ಕೂಡ ಇರ್ತದೆ, ಹಾಗೆ ಹುಳಿಯೂ ಕೂಡ ಇರ್ತದೆ. ಇದರಿಂದ ಉಪ್ಪಿನಕಾಯಿಯನ್ನು ಕೂಡ ಮಾಡ್ಕೊಳ್ಬೋದು. ಕಾಟು ಮಾವಿನ ಮಿಡಿಯನ್ನ ಬಳಸಿ ಮಾಡುವಂತಹ ಉಪ್ಪಿನಕಾಯಿ ರೆಸಿಪಿಯನ್ನು ನಾನು ಈಗಾಗಲೇ ಶೇರ್ ಮಾಡಿದ್ದೇನೆ. ನೀವಿನ್ನು ನೋಡಿಲ್ಲ ಅಂದರೆ ನೋಡಿಕೊಂಡು ಮನೆಯಲ್ಲಿ ಟ್ರೈ ಮಾಡ್ಬೋದು. ಹಾಗೆ ನಾರ್ಮಲ್ ಉಪ್ಪಿನಕಾಯಿ ಎಲ್ಲ ಶೇರ್ ಮಾಡಿದ್ದೇನೆ, ರೆಸಿಪಿ ಚಾನಲಲ್ಲಿ ಇದೆ, ಚೆಕ್ ಮಾಡೋದನ್ನು ಮರಿಬೇಡಿ. 2 ಕಾಯಿಯನ್ನು ತಗೊಂಡು ಅದನ್ನು ತೊಳೆದು ನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೆ. ಅದರಲ್ಲಿ ಮಾವಿನಕಾಯಿಯನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ. ಇದನ್ನು ನೀವು ಕುಕ್ಕರಲ್ಲಿ ಕೂಡ ಹಾಕಿ ಬೇಯಿಸ್ಕೊಳ್ಬೋದು. ನಾನು ಓಪನ್ ಇಟ್ಟೆ ಬೇಯಿಸ್ಕೊಂಡಿದ್ದೇನೆ. ಮೆತ್ತಗಾಗಿ ಬೆಂದಿದೆ. ಉರಿಯನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಈಗ ಮಿಕ್ಸಿ ಜಾರಲ್ಲಿ 1 ಹಿಡಿಯಾಗುವಷ್ಟು ಕಾಯಿಯನ್ನು ಹಾಕೊಳ್ತಾ ಇದ್ದೇನೆ. ಹಸಿ ಕಾಯಿ ತುರಿ ಒಂದು 4-5 ಟೇಬಲ್ ಚಮಚ ಆಗುವಷ್ಟು. ಜಾಸ್ತಿ ಕಾಯಿ ಬೇಡ, ಇದಕ್ಕೆ ಸ್ವಲ್ಪ ಹಾಕೊಂಡ್ರೆ ರುಚಿಕರವಾಗಿ ಬರ್ತದೆ ಅಂತ ಸ್ವಲ್ಪ ಕಾಯಿ ಹಾಲನ್ನು ತೆಗೆದು ಹಾಕೊಳ್ತೇನೆ. ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಂಡಿದ್ದೇನೆ. ಕಾಯಿ ಹಾಲನ್ನು ತೆಕ್ಕೊಂಡಿದ್ದೇನೆ. ಅಂದರೆ ಅದರಲ್ಲಿರುವಂತಹ ಜೊಕ್ಟಿಯನ್ನೆಲ್ಲ ತೆಗೆದು ಹಾಕೊಂಡ್ರೆ ಕಾಯಿ ಹಾಲು ಸಿಗ್ತದೆ. ಅದನ್ನು ನಾವು ರೆಸಿಪಿಗೆ ಬಳಸುವಂಥದ್ದು. ಮಾವಿನಕಾಯಿ ಬೆಂದಿದ್ದೆಲ್ಲ ತಣ್ಣಗಾಗಿದೆ. ಸ್ವಲ್ಪ ನೀರಲ್ಲಿ ಕಿವುಚ್ಕೊಳ್ತಾ ಇದ್ದೇನೆ. ಅದರ ಸಿಪ್ಪೆಯಲ್ಲಿ ಇರುವಂತಹ ಪಲ್ಪನ್ನೆಲ್ಲ ತೆಕ್ಕೊಂಡು ಅದರ ಗೊರಟಲ್ಲಿರುವಂತಹ ಪಲ್ಪನ್ನೆಲ್ಲ ಕಿವುಚಿ ತಗೊಳ್ತೇನೆ. ಕೆಲವರು ವಾಟೆ ಅಂತ ಹೇಳ್ತಾರೆ, ನಮ್ಮೂರಲ್ಲಿ ಇದಕ್ಕೆ ಗೊರಟು ಅಂತ ಹೇಳ್ತೇವೆ. ಕಾಟು ಮಾವಿನಕಾಯಿ ಆಗಿರೋದ್ರಿಂದ ಚೆನ್ನಾಗಿ ಹುಳಿಯೂ ಕೂಡ ಇದೆ. ಎಲ್ಲ ತೆಗೆದಿಟ್ಕೊಂಡಿದ್ದೇನೆ ರಸ. ಈ ರೀತಿಯಾಗಿ ರಸ ರೆಡಿಯಾಗಿದೆ. ಇದನ್ನು ನೀವು ಮಿಕ್ಸಿಯಲ್ಲಿ ಹಾಕಿ ಕೂಡ ಮಾಡ್ಕೊಳ್ಬೋದು, ನುಣ್ಣಗೆ ರುಬ್ಕೊಂಡ್ರು ಕೂಡ ಆಗ್ತದೆ. ನಾನು ಹೀಗೆ ಕಿವುಚಿ ಹಾಕ್ಕೊಳ್ತಾ ಇದ್ದೇನೆ. 1 ಲೀಟರ್ ಆಗುವಷ್ಟು ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೆ. ಅದರಲ್ಲಿ ಕಿವುಚಿರುವಂತಹ ಮಾವಿನಕಾಯಿಯ ರಸವನ್ನು ಹಾಕ್ಕೊಂಡಿದ್ದೇನೆ. 3 ಹಸಿಮೆಣಸನ್ನು ಹಾಕ್ಕೊಂಡಿದ್ದೇನೆ. ಹುಳಿ ಇದ್ದರೆ ನೀವು ಖಾರ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಹಸಿಮೆಣಸನ್ನು ಹಾಕ್ಕೊಳ್ಬೋದು. ಉಪ್ಪು ಹುಳಿ ಖಾರ ಎಲ್ಲ ಬಿದ್ದಾಗ ಒಳ್ಳೆ ರುಚಿಕರವಾಗಿ ಬರ್ತದೆ ಸಾರು. ಹಾಗೆ 1 ತುಂಡು ಬೆಲ್ಲವನ್ನು ಹಾಕ್ಕೊಂಡಿದ್ದೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೇನೆ. ಖಾರ ಎಲ್ಲ ಬಿಡಬೇಕು ಹಸಿಮೆಣಸಿದು, ಅಲ್ಲಿ ತನಕ ನಾವು ಕುದಿಸ್ಕೊಳ್ಬೇಕು. ಉಪ್ಪು ಹುಳಿ ಖಾರ ಎಲ್ಲ ಇರ್ತದಲ್ಲ, ತುಂಬ ಚೆನ್ನಾಗಾಗ್ತದೆ. ಈ ಬೇಸಿಗೆಗೆ ಒಂದು ಒಳ್ಳೆ ರೆಸಿಪಿ ಇದು. ಚೆನ್ನಾಗಿ ಕುದಿ ಬಂದಿದೆ. ತೆಗೆದಿಟ್ಟಿರುವಂತಹ ಕಾಯಿ ಹಾಲನ್ನು ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಕುದಿಸ್ಕೊಳ್ತೇನೆ. ರುಚಿಯಾದ ಸಾರು ರೆಡಿ ಆಯಿತು. ಇದನ್ನು ಹೀಗೆ ಕೂಡ ಊಟ ಮಾಡ್ಬೋದು. ಇದಕ್ಕೊಂದು ಒಗ್ಗರಣೆ ಬಿದ್ದರೆ ಮಾತ್ರ ಇನ್ನೂ ಸೂಪರ್ ಆಗಿ ಆಗ್ತದೆ. ಮಾವಿನಕಾಯಿಗೆ ಇಂಗಿನ ಒಗ್ಗರಣೆಯನ್ನು ಹಾಕಿದಾಗಲೇ ಅದರ ರುಚಿ ಇನ್ನೂ ದುಪ್ಪಟ್ಟಾಗ್ತದೆ ಅಂತ ಹೇಳ್ಬೋದು. ಒಗ್ಗರಣೆ ಸೌಟನ್ನು ಬಿಸಿಗೆ ಇಟ್ಕೊಂಡು ಎಣ್ಣೆಯನ್ನು ಹಾಕಿ ಇಟ್ಕೊಂಡಿದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸಾಸಿವೆ ಎಲ್ಲ ಚಟಪಟ ಅಂತ ಇದೆ. ಈಗ ಅದಕ್ಕೆ ಇಂಗನ್ನು ಹಾಕ್ಕೊಂಡಿದ್ದೇನೆ ಸ್ವಲ್ಪ. ನಂತರ ಕರಿಬೇವಿನ ಸೊಪ್ಪು ಹಾಗೆ ಒಣಮೆಣಸನ್ನು ಹಾಕಿ ಒಗ್ಗರಣೆಯನ್ನು ಮಾಡಿಕೊಂಡು ರೆಡಿಯಾದಂತಹ ಮಾವಿನಕಾಯಿಯ ಸಾರಿಗೆ ಹಾಕ್ಕೊಂಡ್ರೆ ಸೂಪರ್ ಆಗಿ ಆಗ್ತದೆ. ಇದನ್ನು ಅನ್ನದ ಜೊತೆ ಊಟ ಮಾಡಲಿಕ್ಕೂ ಸೂಪರ್, ಹಾಗೆ ಲೋಟಕ್ಕೆ ಹಾಕಿ ಬಿಸಿ ಬಿಸಿಯಾಗಿರುವ ಸಾರನ್ನು ಕುಡಿಲಿಕ್ಕೂ ಕೂಡ ತುಂಬಾನೇ ಸೂಪರ್ ಆಗಿ ಆಗ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.